ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಯೂಟ್ಯೂಬ್ ಇತಿಹಾಸದಲ್ಲಿ ಫಾರ್ ದ ಫಸ್ಟ್ ಟೈಮ್ ಮೊಟ್ಟ ಮೊದಲನೆಯ ಬಾರಿಗೆ ಶುರುವಾಗ್ತಾ ಇದೆ ವಾಸ್ತು ಟಾಪ್ 10 ಸಿರೀಸ್. ಈ ಸಂಚಿಕೆಯಲ್ಲಿ ಪ್ರತಿ ವಾರ ನಿಮ್ಮ ಮುಂದೆ ಬರ್ತೀನಿ ಟಾಪ್ 10 ವಾಸ್ತು ವಿಷಯಗಳೊಂದಿಗೆ. ಈ ವಿಷಯಗಳ ಮೇಲೆ ಎಲಾಬ್ರೇಟ್ ಆಗಿ ವಿಸ್ತಾರವಾದಂತಹ ವಿಡಿಯೋಗಳು ಕೂಡ ನಮ್ಮ ಪಾಡ್ಕಾಸ್ಟ್ ಪ್ಲೇ ಲಿಸ್ಟ್ನಲ್ಲಿ ಸಪರೇಟ್ ಆಗಿ ಸಿಗುತ್ತೆ. ಹಾಗಾದರೆ ಮೊದಲನೆಯ ವಾಸ್ತು ಟಾಪ್ 10 ಶುರು ಮಾಡೋಣವಾ? ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ವಾಸ್ತು ಟಾಪ್ 10 ಫಾರ್ ದ ಫಸ್ಟ್ ಟೈಮ್ ಯೂಟ್ಯೂಬ್ ಇತಿಹಾಸದಲ್ಲಿ ಯಾರೂ ಕೂಡ ಮಾಡಿರಲಾರದಂತಹ ಕಾರ್ಯಕ್ರಮ ವಾಸ್ತು ಟಾಪ್ 10 ಸೀರೀಸ್ಗೆ ಸ್ವಾಗತ ಸುಸ್ವಾಗತ. ನಿಮಗೆ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀವಿ. ನೀವೇನಾದರೂ ವಾಸ್ತು ಟಾಪ್ 10 ಮೊಟ್ಟ ಮೊದಲನೆಯ ಬಾರಿಗೆ ನೋಡ್ತಾ ಇದ್ದರೆ ಈ ಒಂದು ವಾಹಿನಿಯ ಹೆಸರು ಜೀತ್ ಮೀಡಿಯಾ ನೆಟ್ವರ್ಕ್ ಅಂತ. ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರೂಜಿ. ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೆಳಗಡೆ ಒಂದು ಬೆಲ್ ಐಕಾನ್ ಇರುತ್ತೆ ವೀಕ್ಷಕರೇ, ಅದನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಮರಿದೆ ಒತ್ತಿ. ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ ಇದೆ, ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ. ಅಮ್ಮನವರ ನಾಮಸ್ಮರಣೆ ಆಗುತ್ತೆ. ಅಮ್ಮನವರ ನಾಮಸ್ಮರಣೆಯಿಂದ ಎಲ್ಲರಿಗೂ ಕೂಡ ಒಂದು ಒಳಿತು, ಸನ್ಮಾರ್ಗ, ಮಾರ್ಗದರ್ಶನ, ಧನ ಕನಕ ಸಂಪತ್ತು, ಆಯುರಾರೋಗ್ಯ ಎಲ್ಲವನ್ನ ಆ ತಾಯಿ ಕರುಣಿಸಲಿ ಅಂತ ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹಾಗೆ ವೀಕ್ಷಕರು, ಈ ವಿಡಿಯೋ ಕೆಳಗಡೆ ಒಂದು ಜಾಯ್ನ್ ಎನ್ನುವ ಬಟನ್ ಇರುತ್ತೆ, ಅದನ್ನು ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ, ವಾಸ್ತು, ಸರಳ ವಿರಳ ಮಹಾವಾಸ್ತು, ನೇರ ಪ್ರಸಾರ, ವಾರ ಭವಿಷ್ಯ, ವರ್ಷ ಭವಿಷ್ಯ, ಈ ರೀತಿಯಾದಂಥ ವಾಸ್ತು ಟಾಪ್ 10 ಡಿಫ್ರೆಂಟ್ ಕಂಟೆಂಟನ್ನು ವಾಸ್ತು ಅಂದರೆ ಈ ಮೆಂಬರ್ಗಳು ಎಂಜಾಯ್ ಮಾಡ್ಬೋದು. ನೀವು ಆ ಒಂದು ಜಾಯಿನ್ ಬಟನನ್ನು ಒತ್ತಿ ಆ ಪ್ಲೇ ಲಿಸ್ಟಲ್ಲಿರುವಂಥ ಕಾರ್ಯಕ್ರಮಗಳನ್ನು ಕೇವಲ ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡುವಂತಹ ಸೀರೀಸ್ನಲ್ಲಿರುತ್ತೆ. ಜಾಯಿನ್ ಬಟನ್ ಒತ್ತಿ, ಅಂದರೆ ಆ ಕಂಟೆಂಟನ್ನು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡ್ಬೋದು. ಬನ್ನಿ, ತಡ ಮಾಡದೆ ಈ ವಾಸ್ತು ಟಾಪ್ 10 ಸೀರೀಸ್ನ ಮೊದಲನೆಯ ವಾಸ್ತು ಟಿಪ್ಸ್ ಹೇಳ್ತೀನಿ. ವಾಸ್ತು ಟಾಪ್ 10ನಲ್ಲಿ ನಂಬರ್ 1 ವಾಸ್ತು ಟಿಪ್ಸ್. ವೀಕ್ಷಕರೇ, ಮೊದಲನೆಯ ವಾಸ್ತು ಟಿಪ್ಸ್ ನೋಡೋದಕ್ಕಾಗಿ ಮನೆಯ ಮುಖ್ಯ ದ್ವಾರ ಅಂತ ಏನು ಹೇಳ್ತೀವಿ ಅದು ಯಾವಾಗಲೂ ಕೂಡ ಕ್ಲೀನ್ ಆಗಿರಬೇಕು. ಯಾಕೆಂದರೆ ಅದರಿಂದ ಮನೆಗೆ ಪಾಸಿಟಿವ್ ಎನರ್ಜಿ ಹರಿದು ಬರುತ್ತೆ. ಹಾಗಂತ ಹೇಳಿ ಬರೀ ಪಾಸಿಟಿವ್ ಎನರ್ಜಿ ಅಷ್ಟೇ ಅಲ್ಲ, ನೆಗೆಟಿವ್ ಎನರ್ಜಿ ಕೂಡ ಬರುತ್ತೆ. ನೆಗೆಟಿವ್ ಎನರ್ಜಿಯನ್ನು ಹೊಡೆದು ನಿಲ್ಲಿಸಬೇಕು ಅಂದರೆ ನಿಮ್ಮ ಮನೆ ಬಾಗಿಲು ನೀಟಾಗಿರಬೇಕು. ಮನೆಯ ಮುಂದೆ ಕೊಳಕಾದ ಚಪ್ಪಲಿಗಳು, ಮುರಿದಂಥ ಶೂಗಳು, ಆಮೇಲೆ ಕಸದ ಗುಡ್ಡೆ, ಆಮೇಲೆ ಅಲ್ಲಿ ಮುಂದಗಡೆ ಗಲೀಜು ಏನೂ ಇರಬಾರ್ದು. ನಿಮ್ಮ ಮನೆಯ ಮುಖ್ಯ ದ್ವಾರ, ಮೇನ್ ಡೋರ್ ಎಷ್ಟು ಕ್ಲೀನ್ ಆಗಿರುತ್ತೆ ಅಷ್ಟೇ ಶೀಘ್ರದಲ್ಲಿ ಲಕ್ಷ್ಮಿ ಬರ್ತಾಳೆ, ಮನೆಯಲ್ಲಿ ಸ್ಥಿರವಾಸ ಇರುತ್ತೆ. ಅದೇ ರೀತಿ ಮನೆಯ ಮುಂದೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಅಂಗಳಕ್ಕೆ ನೀರು ಹಾಕಿ, ಹೊಸ್ತಿಲಿಗೆ ನೀರು ಹಾಕಿ, ರಂಗೋಲಿ ಹಾಕಿ, ತುಳಸಿ ಮುಂದೆ ರಂಗೋಲಿ, ತುಳಸಿ ಪೂಜೆ ಮರಿಬೇಡಿ. ಇದು ವಾಸ್ತು ಟಿಪ್ ನಂಬರ್ 1. ಇನ್ನು ವಾಸ್ತು ಟಿಪ್ ನಂಬರ್ 2. ವೀಕ್ಷಕರೇ, ಈಗ ವಾಸ್ತು ಟಿಪ್ಸ್ ನಂಬರ್ 2. ಮನೆಯಲ್ಲಿ ಮುರಿದಂತಹ ಗಡಿಯಾರ ಇರಬಾರ್ದು. ಕೆಲಸ ಮಾಡದೆ ನಿಂತಹ ಗಡಿಯಾರ ಇರಬಾರ್ದು. ಯಾಕೆಂದರೆ ಕೆಟ್ಟು ನಿಂತಹ ಹಾಳಾದಂತಹ ಗಡಿಯಾರ ನಿಮ್ಮ ಟೈಮನ್ನು ಕೆಡಿಸುತ್ತೆ. ನೀವು ಅಂತಿರ್ತಿರಲ್ಲ ಅವಾಗವಾಗ, ಯಾಕೋ ನನ್ನ ಟೈಮ್ ಸರಿ ಇಲ್ಲ, ಟೈಮ್ ಕೆಟ್ಟು ಹೋಗಿದೆ. ಮೊದಲು ನಿಮ್ಮ ಮನೆಯ ಗಡಿಯಾರನೂ ಒಂದ್ಸಲ ನೋಡ್ಕೊಳ್ಳಿ, ನಿಂತಿದೆಯಾ, ಕೆಟ್ಟೋಗಿದೆಯಾ, ಅಥವಾ ಮನೆಯಲ್ಲಿ ಮುರಿದ ಕೆಟ್ಟೋದಂಥ ಗಡಿಯಾರ ಇದೆಯಾ ಅಂತ ಹೇಳಿ. ರಿಪೇರಿ ಮಾಡಿಸೋದಕ್ಕೆ ಸಾಧ್ಯ ಆದರೆ ಮಾಡಿ ಬಳಸ್ಕೊಳ್ಳಿ, ಇಲ್ಲ ಅದಕ್ಕೆ ಮನೆಯಿಂದ ಗೇಟ್ ಪಾಸ್ ಕೊಡಿ. ಇದು ಬಹಳ ರಿಸ್ಕಿ, ಇದರ ಬಗ್ಗೆ ಜಾಗ್ರತೆ ವಹಿಸಿ. ಇನ್ನು ವಾಸ್ತು ಟಿಪ್ಸ್ ನಂಬರ್ 3. ವೀಕ್ಷಕರೇ, ಇನ್ನು ವಾಸ್ತು ಟಿಪ್ಸ್ ನಂಬರ್ 3, ಮೂರನೆಯ ವಾಸ್ತು ಟಿಪ್ ನೋಡಲಿಕ್ಕಾಗಿ ಯಾವಾಗಲೂ ಕೂಡ ಅಡುಗೆ ಮನೆ ಆಗ್ನೇಯ ದಿಕ್ಕಿಗೆ ಇರಬೇಕು ಅಂತ ಹೇಳ್ತಾರೆ. ಅಕಸ್ಮಾತ್ ಆಗ್ನೇಯ ದಿಕ್ಕಿಗೆ ಇಲ್ಲ ಅಂದರೆ ಬೇರೆ ಯಾವ ದಿಕ್ಕಿಗಿರ್ಬೋದು? ಆಲ್ಟರ್ನೇಟಿವ್ ಏನಾದರೂ ಇದೆಯಾ? ಖಂಡಿತ ಇದೆ. ಅದನ್ನು ನನ್ನನ್ನು ವಾಸ್ತುಗೆ ನಿಮ್ಮ ಮನೆಗೆ ಪರಿಶೀಲನೆಗೆ ಕರೆಸ್ಕೊಳ್ಳಿ,
ನಾನೇ ನಿಮ್ಮ ಮುಂದೆ ನಿಂತು ಆ ದಿಕ್ಕನ್ನು ಹೇಳಿ ಆಲ್ಟ್ರೇಷನ್ ಮಾಡಿಕೊಡ್ತೀನಿ. ಹಾಗೆ ವೀಕ್ಷಕರೇ, ಈ ಅಡುಗೆ ಮನೆ ಆಗ್ನೇಯ ದಿಕ್ಕಿಗೆ ಇತ್ತು ಅಂತಂದರೆ ನೀವು ಅಡುಗೆ ಮಾಡುವಂತಹ ದಿಕ್ಕು ಅಂದರೆ ಪೂರ್ವ ದಿಕ್ಕಿಗೆ ನಿಂತೇ ಅಡುಗೆ ಮಾಡಬೇಕಾಗತ್ತೆ. ಬೇರೆ ದಿಕ್ಕಿಗೆ ನಿಂತು ಅಡುಗೆ ಮಾಡಬೇಡಿ. ಆಗ್ನೇಯ ದಿಕ್ಕಿಗೆ ಅಡುಗೆ ಮನೆ, ಮುಖ ಪೂರ್ವ ದಿಕ್ಕಿಗೆ ನಿಂತು ಅಡುಗೆ ಮಾಡಿದರೆ ಆ ಮನೆಯ ಸದಸ್ಯರ ಹೆಲ್ತ್, ವೆಲ್ತ್ ಎಲ್ಲ ಚೆನ್ನಾಗಿರುತ್ತೆ. ಇನ್ನು ವೀಕ್ಷಕರೇ, ವಾಸ್ತು ಟಿಪ್ಸ್ ನಂಬರ್ 4. ವೀಕ್ಷಕರೇ, ಈಗ ವಾಸ್ತು ಟಿಪ್ಸ್ ನಂಬರ್ 4 ಹೇಳ್ಕೊಡ್ತೀನಿ. ಅದೇನಪ್ಪ ಅಂತಂದರೆ ಪೂರ್ವ ದಿಕ್ಕಿನ ಮಹತ್ವ. ಹೌದು, ವಾಸ್ತುಶಾಸ್ತ್ರದಲ್ಲಿ ಪೂರ್ವ ದಿಕ್ಕಿಗೆ ಹೈಯೆಸ್ಟ್ ಟಾಪ್ ಸ್ಥಾನ ಇದೆ ವೀಕ್ಷಕರೇ, ನಂಬರ್ 1 ಸ್ಥಾನ. ಅದಕ್ಕೋಸ್ಕರ ನೀವು ಯಾವುದಾದರೂ ಮುಖ್ಯ ಕೆಲಸಕ್ಕೆ ಹೊರಟಾಗ ಪೂರ್ವ ದಿಕ್ಕಿನ ಒಂದು ಪವರನ್ನು ಬಳಸ್ಕೊಂಡು ಆ ದಿನದ ಕೆಲಸನ ಸಕ್ಸಸ್ ಮಾಡ್ಕೊಳ್ಳಿ. ಇದಕ್ಕೆ ₹1 ಕೂಡ ಖರ್ಚು ಮಾಡೋದು ಬೇಡ, ಅಂತಹ ಉಪಾಯ ಹೇಳ್ಕೊಡ್ತೀನಿ. ಹೌದು, ಪೂರ್ವ ದಿಕ್ಕು ಸೂರ್ಯ ಹುಟ್ಟುವ ದಿಕ್ಕು, ಬ್ರೈಟ್, ತೇಜಸ್ಸು, ಅಧಿಕಾರ, ಪವರ್ ಎಲ್ಲವೂ ಕೂಡ. ಸೂರ್ಯ ಬಂದರೆ ತಾನೇ ಜಗತ್ತಿಗೆ ಬೆಳಕು. ಅದೇ ರೀತಿ ನಮ್ಮ ಜೀವನದಲ್ಲಿ ಮಹತ್ವಪೂರ್ಣ ಕೆಲಸ ಆದರೆ ತಾನೇ ನಮ್ಮ ಜೀವನ ಮುಂದೆ ನಡೆಯುವಂಥದ್ದು. ನೆಮ್ಮದಿ, ಹಣಕಾಸು, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲವೂ. ಹಾಗಾಗಿ ನೀವು ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಇಂಪಾರ್ಟೆಂಟ್ ಕೆಲಸಕ್ಕೆ, ಉದಾಹರಣೆಗೆ ನೀವು ಗಂಡು ಹೆಣ್ಣು ನೋಡೋಕ್ಕೆ ಹೋಗೋ ದಿವಸ ಇರ್ಬೋದು, ಎಕ್ಸಾಮ್ಗೆ ಅಟೆಂಡ್ ಆಗುವಂಥ ದಿವಸ ಇರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಅಪ್ಲೈ ಮಾಡೋದಕ್ಕೆ ಅಥವಾ ಬರೆಯೋದಕ್ಕೆ ಹೋಗೋ ದಿವಸ ಇರ್ಬೋದು, ಸೈಟ್ ನೋಡೋದಕ್ಕೆ ಹೋಗೋ ದಿವಸ ಇರ್ಬೋದು, ಮನೆಗೆ ಅಡ್ವಾನ್ಸ್ ಮಾಡುವಂತಹ ದಿವಸ ಇರ್ಬೋದು. ಹೀಗೆ ಇಂಪಾರ್ಟೆಂಟ್ ಕೆಲಸಕ್ಕೆ ಹೊರಟ ದಿನದಲ್ಲಿ ಮನೆಯಿಂದ ಹೊರಗಡೆ ಬನ್ನಿ. ಎಲ್ಲ ಫುಲ್ ರೆಡಿಯಾಗಿ ಮನೆಯಿಂದ ಹೊರಗಡೆ ಬಂದು ಪೂರ್ವ ದಿಕ್ಕಿಗೆ 2ರಿಂದ 4 ಹೆಜ್ಜೆ ನಡೀರಿ. ಪೂರ್ವ ದಿಕ್ಕಿಗೆ 2ರಿಂದ 4 ಹೆಜ್ಜೆ ನಡಿಬೇಕು. ನಡೆದ್ಬಿಟ್ಟು ಆಮೇಲೆ ನೀವು ಯಾವ ದಿಕ್ಕಿಗೆ ಹೋಗ್ತೀರಾ ಆ ದಿಕ್ಕಿಗೆ ಹೊರಡಿ. ಆ ಪೂರ್ವ ದಿಕ್ಕಿಗೆ 2ರಿಂದ 4 ಹೆಜ್ಜೆ ನಡಿಬೇಕಾದ್ರೆ ಮನಸ್ಸಿನಲ್ಲಿ ಒಂದು ಮಂತ್ರ ಹೇಳ್ಕೊಡ್ತೀನಿ, ಅದನ್ನು ಹೇಳಬೇಕು. ಬಾಯಿ ಬಿಟ್ಟಲ್ಲ, ಮನಸ್ಸಲ್ಲೇ. ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ. ಈ ರೀತಿಯಾಗಿ ಒಂದು 4 ಹೆಜ್ಜೆ ನಡಿಬೇಕಾದ್ರೆ ಮಂತ್ರ ಹೇಳಿಬಿಟ್ಟು ನನ್ನ ಕೆಲಸ ಎಲ್ಲ ಸಕ್ಸಸ್ ಆಗಲಿ ಅಂತ ಅಫರ್ಮೇಷನ್ ಮಾಡಿಕೊಂಡು ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ನೀವು ಯಾವ ದಿಕ್ಕಿಗೆ ಹೊರಡ್ತೀರಾ ಆ ದಿಕ್ಕಿಗೆ ಹೊರಡಿ. ಆವತ್ತಿನ ಕೆಲಸ ಫೇಲ್ ಆಗುವಂತಹ ಮಾತೇ ಇಲ್ಲ. ಶ್ಯೂರ್ ಶಾಟ್ ಸಕ್ಸಸ್ ಆಗುತ್ತೆ. ರಿಸಲ್ಟ್ ನಾನು ಹೇಳೋದಿಲ್ಲ, ನೀವೇ ಹೇಳ್ತೀರಾ. ಅಂಥ ಪವರ್ಫುಲ್ ಉಪಾಯ ಇದು ವೀಕ್ಷಕರೇ. ಮುಂದಿನ ವಾಸ್ತು ಟಿಪ್ಸ್ ನಂಬರ್ 5. ವೀಕ್ಷಕರೇ, ಈಗ ವಾಸ್ತು ಟಿಪ್ಸ್ ನಂಬರ್ 5 ನೋಡಿ. ಈ ಮನೆಯಲ್ಲಿ ಉಪ್ಪನ್ನು ಇಡುವಂತಹ ಡಬ್ಬಿ ಏನಿರುತ್ತಲ್ಲ, ಅದು ಕೂಡ ನಿಮ್ಮ ಭಾಗ್ಯವನ್ನು ಬದಲಿಸುತ್ತೆ. ಎಸ್, ಹೌದು. ಯಾವಾಗಲೂ ಕೂಡ ಉಪ್ಪನ್ನು ಗಾಜಿನ ಭರಣಿಯಲ್ಲೇ ಇಡಬೇಕು. ಅಕಸ್ಮಾತ್ ನೀವೇನಾದರೂ ಗಾಜಿನ ಭರಣಿಯಲ್ಲಿ ಉಪ್ಪನ್ನು ಹಾಕಿಟ್ರೆ ಅದರೊಳಗಡೆ 2 ಲವಂಗವನ್ನು ಹಾಕಿಡೋದಕ್ಕೆ ಮರಿಬೇಡಿ. ಇದು ಸರಿಯಾದ ವಾಸ್ತುಕ್ರಮ. ನೀವೇನಾದರೂ ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡ್ತೀರಾ, ಸ್ಟೀಲ್ ಡಬ್ಬದಲ್ಲಿ ಇಡ್ತೀರಾ, ಅದಕ್ಕೆ ನೋಡಿ ನಿಮ್ಮ ಮನೆಯಲ್ಲಿ ಕಷ್ಟಗಳು ತಪ್ಪೋದಿಲ್ಲ. ಹಾಂ, ಉಪ್ಪನ್ನು ಮನೆಯಲ್ಲಿಡೋದಕ್ಕೆ ಅಡುಗೆ ಮನೆಯಲ್ಲಿ ಒಂದು ವಾಸ್ತು ದಿಕ್ಕಿದೆ. ಅರಿಶಿಣ ಇಡೋದಕ್ಕೂ ವಾಸ್ತು ದಿಕ್ಕಿದೆ. ಜಾಸ್ತಿ ಏನು ಬೇಡ, ಉಪ್ಪನ್ನು ಅರಿಶಿಣವನ್ನು ಕರೆಕ್ಟಾದ ದಿಕ್ಕಿನಲ್ಲಿ ಇಡೋದಕ್ಕೆ ನನ್ನನ್ನು ಮನೆಗೆ ಕರೆಸಿ, ನಾನು ತೋರಿಸ್ತೀನಿ. ಬರೀ ಉಪ್ಪು ಮತ್ತು ಅರಿಶಿಣ ಇಡೋದಕ್ಕಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಏನೇ ವಾಸ್ತು ಪ್ರಾಬ್ಲಮ್ ಇದ್ದರೂ ಕೂಡ, ಬಾಡಿಗೆ ಮನೆ ಇರ್ಬೋದು, ಸ್ವಂತ ಮನೆ ಇರ್ಬೋದು, ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡೋದು ಬೇಡ, ಬಂದು ನೋಡ್ತೀನಿ, ನಿಮಗೆ ಪರ್ಫೆಕ್ಟ್ ವಾಸ್ತು ಸೊಲ್ಯೂಷನ್ ಕೊಡ್ತೀನಿ. ಕಮರ್ಷಿಯಲ್ ಪ್ಲೇಸ್ಗೂ ಕೂಡ ವಾಸ್ತು ನೋಡೋದಕ್ಕೆ ಕರೆಸ್ಕೋಬಹುದು. ಇನ್ನು ವೀಕ್ಷಕರೇ, ವಾಸ್ತು ಟಿಪ್ಸ್ ನಂಬರ್ 6. ವೀಕ್ಷಕರೇ, ವಾಸ್ತು ಟಿಪ್ಸ್ ನಂಬರ್ 6. ಈ ವಿಶೇಷವಾದಂಥ ವಾಸ್ತು ಟಿಪ್ಸ್ನಲ್ಲಿ ತುಳಸಿ ಗಿಡದ ಬಗ್ಗೆ ಹೇಳ್ತೀನಿ. ತುಳಸಿ ಗಿಡ ಸನಾತನ ಧರ್ಮವನ್ನು ಪಾಲಿಸುವಂತಹ ನಮ್ಮ ಹೆಮ್ಮೆಯ ಹಿಂದೂ ರಕ್ತದ ಕಣಕಣದಲ್ಲಿರುವವರಿಗೆ ಒಂದು ತುಳಸಿ ಗಿಡ ಮನೆ ಮುಂದೆ ಮಸ್ಟ್ ಕಡ್ಡಾಯವಾಗಿ ಇರಲೇಬೇಕು. ರೀಸನ್ ಹೇಳಬೇಡಿ, ಯಾವ ಇದಕ್ಕೆ ಎಕ್ಸ್ಕ್ಯೂಸ್ ಇಲ್ಲ. ಅದಿಲ್ಲ ಇದಿಲ್ಲ, ಅಪಾರ್ಟ್ಮೆಂಟಲ್ಲಿದ್ದೀವಿ, ಜಾಗ ಇಲ್ಲ. ನಾವಿವತ್ತು ಹೊತ್ತಿಗೆ ಊಟ, ತಿಂಡಿ, ನಿದ್ದೆ ಹೇಗೆ ನಮ್ಮ ಬೇಸಿಕ್ಸ್ ನೀಡ್ಸ್ ಮಾಡ್ತೀವಲ್ಲ, ಅದೇ ರೀತಿ ನಾವು ಸನಾತನ ಧರ್ಮ ಪಾಲಿಸುವಂಥ ಹಿಂದೂಗಳು ತಪ್ಪದೇ ಮನೆ ಎದುರುಗಡೆ ತುಳಸಿ ಗಿಡ ಇಟ್ಕೊಳ್ಳಿ, ಮರಿಬೇಡಿ. ತುಳಸಿ ಗಿಡವನ್ನು ನಾರ್ತ್ ಈಸ್ಟ್ ಈಶಾನ್ಯಕ್ಕಿಟ್ಟರೆ ಬಹಳ ಶುಭ. ಸಾಯಂಕಾಲ ಸೂರ್ಯ ಅಸ್ತ ಆಗ್ತಿದ್ದಂಗೆ ಗೋಧೂಳಿ ಸಮಯದಲ್ಲಿ ಒಂದು ದೀಪವನ್ನು ತುಳಸಿ ಮುಂದೆ ಬೆಳಗಿ ನೋಡಿ, ಆ ಮನೆಗೆ ಯಾವ ದುಷ್ಟಶಕ್ತಿ ಕಾಲಿಡುತ್ತೆ ನಾನೇ ನೋಡ್ತೀನಿ. ವೀಕ್ಷಕರೇ, ಮುಂದಿನ ವಾಸ್ತು ಟಿಪ್ಸ್ ನಂಬರ್ 7. ವೀಕ್ಷಕರೇ, ಈಗ
7ನೆಯ ವಾಸ್ತು ಟಿಪ್ಸ್. ಇದರಲ್ಲಿ ವಿಶೇಷವಾಗಿ ಹೇಳುವಂಥ ಸಲಹೆ ಏನು ಅಂತಂದರೆ, ನೀವು ಮಲಗುವಂತಹ ಮಂಚ ಅಂದರೆ ಕಾಟ್ ಕೆಳಗಡೆ ಯಾವ ವಸ್ತುಗಳನ್ನು ಸ್ಟೋರ್ ಮಾಡಬೇಡಿ. ಒಂದು ವಸ್ತು ಕೂಡ ಇರಬಾರ್ದು. ಕೆಳಗಡೆ ನೀವು ಇಣಕಿ ಹಾಕಿ ಬಗ್ಗೆ ನೋಡಿದರೆ ಕ್ಲೀನ್ ಆಗಿರಬೇಕು. ಯಾರು ಮಂಚದ ಕೆಳಗೆ ವಸ್ತುಗಳನ್ನು ಇಡ್ತಾರೋ ಅವರು ತಾವು ಕೋಪ ತರಿಸ್ಕೋತಾರೆ, ಆಗುವ ಕೆಲಸ ಎಲ್ಲ ಕೆಟ್ಟು ಹೋಗುತ್ತೆ, ಜೀವನದಲ್ಲಿ ಎಲ್ಲವೂ ಕೂಡ ಸಮಸ್ಯೆ. ಯಾಕೆ ಹೇಳಿ? ಮಂಚದ ಕೆಳಗಡೆ ಪಾಸಿಟಿವ್ ವಾಸ್ತು ವೈಬ್ರೇಷನ್, ಪಾಸಿಟಿವ್ ಎನರ್ಜಿ ಹರಿದಾಡೋದಕ್ಕೆ ಜಾಗ ಕೊಡಿ. ನೆಗೆಟಿವ್ ಎನರ್ಜಿ ಏನಾದರೂ ಪ್ರವೇಶ ಆದರೆ ಅದು ಪಟ್ಟಂತ ಹೊರಗಡೆ ಹೋಗುತ್ತೆ. ಮಂಚದ ಕೆಳಗೆ ವಸ್ತುಗಳನ್ನು ಇಟ್ಟಿದ್ರೆ ನೆಗೆಟಿವ್ ಎನರ್ಜಿ ಹಾಗೆ ಅಲ್ಲೇ ಉಳಿದ್ಬಿಡುತ್ತೆ. ಹಾಗಾಗಿ ಮಂಚದ ಕೆಳಗಡೆ ಪೊರಕೆ, ನಿಮ್ಮ ಸೂಟ್ ಕೇಸ್, ಬಟ್ಟೆ ಮತ್ತೊಂದು ಏನೂ ಇಡಬೇಡಿ, ಕ್ಲೀನಾಗಿಡಿ. ಇನ್ನು ವೀಕ್ಷಕರೇ, ವಾಸ್ತು ಟಿಪ್ ನಂಬರ್ 8. ವೀಕ್ಷಕರೇ, ವಾಸ್ತು ಟಿಪ್ಸ್ ನಂಬರ್ 8 ಅದೇನಪ್ಪ ಅಂದರೆ, ನಿಮ್ಮ ಹಾಸಿಗೆಯ ಎದುರುಗಡೆ ಕನ್ನಡಿ ಇರಬಾರ್ದು. ಯಾವ ಬೆಡ್ರೂಮ್ನಲ್ಲಿ ದಂಪತಿಗಳು ಮಲಗುವಂತಹ ಬೆಡ್ ಎದುರುಗಡೆ ನೇರವಾಗಿ ಕನ್ನಡಿ ಇರುತ್ತೆ, ಅವರ ಪ್ರತಿಬಿಂಬ ಅದರಲ್ಲಿ ಕಂಡ್ರೆ ಆ ದಾಂಪತ್ಯದಲ್ಲಿ ಬಿರುಕು ಮೂಡಿ ಡೈವರ್ಸ್ವರೆಗೂ ಜಗಳ ತಲುಪುತ್ತೆ. ಜಾಗ್ರತೆ, ಡೇಂಜರ್. ಹಾಗಾಗಿ ಅಕಸ್ಮಾತ್ ಅದನ್ನು ನಿಮಗೆ ಚೇಂಜ್ ಮಾಡೋಕ್ಕಾಗಲಿಲ್ಲ ಅಂದರೆ ರಾತ್ರಿ ದಂಪತಿಗಳಿಗೆ ಮಲಗುವ ಮುಂಚೆ ಅದರ ಮೇಲೆ ಒಂದು ಬಟ್ಟೆನೋ ಪೇಪರ್ನ ಒಂದು ಮುಚ್ಚಿಬಿಡಿ. ನಿಮ್ಮ ಇಮೇಜ್, ನಿಮ್ಮ ಒಂದು ಚಿತ್ರಣ, ನಿಮ್ಮ ಒಂದು ಅದರ ನೆರಳು ಅದರ ಮೇಲೆ ಬೀಳದ ರೀತಿ ಕಾಪಾಡಿಕೊಳ್ಳಿ. ಬಹಳ ಜಾಗ್ರತೆ. ಇನ್ನು ವಾಸ್ತು ಟಿಪ್ಸ್ ನಂಬರ್ 9. ವೀಕ್ಷಕರೇ, ಇನ್ನು ವಾಸ್ತು ಟಿಪ್ಸ್ ನಂಬರ್ 9 ಇದರಲ್ಲಿ ನೋಡಿ, ಈಶಾನ್ಯ ದಿಕ್ಕಿಗೆ ಸಂಬಂಧಪಟ್ಟಿದ್ದು. ಈಶಾನ್ಯ ದಿಕ್ಕು ಬಹಳ ಇಂಪಾರ್ಟೆಂಟ್. ಈ ದಿಕ್ಕಿಗೆ ಸ್ಟೋರ್ ರೂಮ್ ಮಾಡಬೇಡಿ, ಈ ದಿಕ್ಕಿಗೆ ಅಡುಗೆ ಮನೆ ಮಾಡ್ಕೋಬೇಡಿ, ಈ ದಿಕ್ಕಿಗೆ ಬಚ್ಚಲ ಮನೆ ಇರಬಾರ್ದು, ಬಾತ್ರೂಮ್ ಇರಬಾರ್ದು, ಟಾಯ್ಲೆಟ್ ಇರಬಾರ್ದು. ಬಹಳ ಡೇಂಜರ್. ಮನೆತನವನ್ನು ಬುಡುಮೇಲ್ ಮಾಡಿಬಿಡುತ್ತೆ. ನೀವೆಷ್ಟೇ ಓದ್ಕೊಂಡಿರಿ, ನೀವೆಷ್ಟೇ ಜಾಣರಾಗಿರಿ, ಕೆಲಸ ಸಿಗೋದಿಲ್ಲ. ಮನೆಯ ಮಕ್ಕಳು ಮನೆಯಲ್ಲಿ ಕೊಡ್ತಾರೆ, ಮನೆಯ ಸ್ತ್ರೀಯರು ಪದೇ ಪದೇ ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತಾರೆ. ಯಾವ ಕೆಲಸ ಕೂಡ ಬೆಂಕಿ, ಏನು ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಸುಟ್ಟು ಭಸ್ಮ ಆಗುತ್ತೆ. ತೊಂದರೆ ಇದ್ದರೆ ಕರೆಸ್ಕೊಳ್ಳಿ. ಈಗಲೇ ಬಂದು ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ಈಶಾನ್ಯ ದಿಕ್ಕಿಗೆ ಬಾತ್ರೂಮು, ಟಾಯ್ಲೆಟು, ಅಡುಗೆ ಮನೆ ನೆಗೆಟಿವ್ ಇದ್ದರೆ ನಾನೇ ಬಂದು ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡದೆ ಸೊಲ್ಯೂಷನ್ ಕೊಟ್ಟು ಬರ್ತೀನಿ. ಹಾಗೆ ಈಶಾನ್ಯ ದಿಕ್ಕಿನಲ್ಲಿ ನೀರು, ದೇವರ ಮನೆ, ಇಂಥದ್ದನ್ನೆಲ್ಲ ಸಜೆಸ್ಟ್ ಮಾಡಿದ್ದಾರೆ ವಾಸ್ತುದಲ್ಲಿ. ವೀಕ್ಷಕರೇ, ಈಗ ಕೊನೆಯದ್ದೇನಪ್ಪ ಅಂತಂದರೆ ವಾಸ್ತು ಟಿಪ್ಸ್ ನಂಬರ್ 10. ವೀಕ್ಷಕರೇ, ಕೊನೆಯದಾಗಿ ವಾಸ್ತು ಟಿಪ್ಸ್ ನಂಬರ್ 10 ಇದರಲ್ಲಿ ಕರ್ಪೂರ. ಹೌದು, ಕರ್ಪೂರ ಏನಿದೆ, ಆ ಕರ್ಪೂರವನ್ನು ನೀವು ಪ್ರತಿದಿನ ರಾತ್ರಿ ಗೃಹಿಣಿಯರು ಎಲ್ಲ ಕೆಲಸ ಮಾಡಿ ಮಲಗೋಕ್ಕಿಂತ ಮುಂಚೆ ಒಂದು ಮಣ್ಣಿನ ಹಣತೆಯಲ್ಲಿ ಒಂದು 5-6 ಕರ್ಪೂರವನ್ನು ಅಡುಗೆ ಮನೆಯಲ್ಲಿ ಸುಟ್ಟು ಅದನ್ನು ಅಲ್ಲೇ ಇಟ್ಬಿಡಿ. ಅದರ ಧೂಪ ಹೊಗೆ ಮನೆ ತುಂಬ, ಅಡುಗೆ ಮನೆ ತುಂಬ ಪಸರಿಸಲಿ. ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಎಲ್ಲವೂ ಸುಗಮ. ಅಕ್ಕಿ, ಬೇಳೆ, ಧಾನ್ಯ, ಹಿಟ್ಟು, ಎಣ್ಣೆ ಅಡುಗೆ ಮನೆಯಲ್ಲಿ ತುಂಬಿ ತುಳುಕುತ್ತೆ. ಅನ್ನಪೂರ್ಣೇಶ್ವರಿಯರ ಕೃಪೆ ಇರುತ್ತೆ. ಮನೆಯಲ್ಲಿ ಊಟಕ್ಕೆ, ಆಹಾರಕ್ಕೆ, ಹೆಲ್ತ್, ವೆಲ್ತ್ಗೆ ಯಾವ ಕೊರತೆಯೇ ಇರೋದಿಲ್ಲ. ಈ ಟಾಪ್ 10 ವಿಷಯಗಳನ್ನು, ವಸ್ತುಗಳನ್ನು ಏನು ಹೇಳಿದೆ ನಾನು ವಾಸ್ತುದ್ದು, ಇದರ ಪೂರ್ಣ ಪ್ರಮಾಣದ ಸಂಚಿಕೆಗಳು ಜೀತ್ ಮೀಡಿಯಾ ಪಾಡ್ಕಾಸ್ಟ್ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಒಮ್ಮೆ ಸರ್ಚ್ ಮಾಡಿ ನೋಡಿ. ವೀಕ್ಷಕರೇ, ಈಗ ಮೆಗಾ ರೆಮಿಡಿ ಹೇಳ್ತೀನಿ. ಟಾಪ್ 10 ಆದಮೇಲೆ ಈ ಎಲ್ಲ ರೆಮಿಡಿಗಳು ನಿಮಗೆ ವರ್ಕ್ ಆಗಬೇಕು ಅಂತಂದರೆ ಮನೆಯಲ್ಲಿ ಶ್ರೀಚಕ್ರ ಯಂತ್ರ ಇರಬೇಕು. ಹೌದು, ಮನೆಯಲ್ಲಿ ಯಾವ ಮನೆಯಲ್ಲಿ ಶ್ರೀಚಕ್ರ ಯಂತ್ರ ಇರುತ್ತೆ, ಯಾವ ಮನೆಯಲ್ಲಿ ಒಂದು ಸಲ ನನ್ನ ವಾಸ್ತುಗೆ ಕರೆಸಿ ತೋರಿಸ್ತೀರಿ, ಪರ್ಫೆಕ್ಟಾಗಿ ನಾನು ಹೇಳ್ತೀನಿ ಆ ಶ್ರೀಚಕ್ರ ಯಂತ್ರವನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ಹೇಳಿ. ದೇವರ ಮನೆಯಲ್ಲಿಟ್ಟರೂ ಕೂಡ ಅದಕ್ಕೊಂದು ದಿಕ್ಕು ಬರುತ್ತೆ. ಅಕಸ್ಮಾತ್ ದೇವರ ಮನೆ ಚಿಕ್ಕದಾಗಿದ್ದರೆ ಬೇರೆ ದಿಕ್ಕು ಬರುತ್ತೆ. ಕರೆಸ್ಕೊಳ್ಳಿ. ಆಲ್ರೆಡಿ ಯಾರ್ಯಾರೆಲ್ಲ ಈಗ ಶ್ರೀಚಕ್ರ ಯಂತ್ರವನ್ನು ನನ್ನ ಕೈಯಿಂದ ಎನರ್ಜೈಸ್ ಮಾಡಿ ತರಿಸ್ಕೊಂಡಿದ್ದೀರಿ, ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಗುರುಗಳೇ, ಒಂದ್ಸಲ ನಮ್ಮ ಮನೆಗೆ ಬನ್ನಿ, ವಾಸ್ತು ನೋಡಿ, ಶ್ರೀಚಕ್ರ ದಿಕ್ಕು ಇಡುವಂಥ ದಿಕ್ಕು ಹೇಳಿ, ಅದರ ಜೊತೆಗೆ ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡೋದು ಬೇಡ, ಈ ರೀತಿಯಾಗಿ ಸಲಹೆ ಕೊಡಿ ಅಂದರೆ ಮನೆ ಮತ್ತು ಕಮರ್ಷಿಯಲ್ ಪ್ಲೇಸಿಗೆ ವಾಸ್ತುಗೆ ಬರ್ತೀನಿ. ಯಾಕೆಂದರೆ ನಾನೀಗ ಲಕ್ಷಾಂತರ ಕಡೆಗೆ ವಾಸ್ತುಗೆ ಹೋಗಿ ಯಾವೆಲ್ಲ ಮನೆಗಳಿಗೆ ಕಮರ್ಷಿಯಲ್ ಪ್ಲೇಸಿಗೆ ಸಲಹೆ ಕೊಟ್ಟು ಬಂದಿದ್ದೀನಿ, ಅವರೆಲ್ಲ ದಿನದಿಂದ ದಿನಕ್ಕೆ ಬಾಳ್ತಾ ಇದ್ದಾರೆ, ಬೆಳಗ್ತಾ ಇದ್ದಾರೆ, ಶೈನ್ ಆಗ್ತಾ ಇದ್ದಾರೆ, ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳಾಗಿದ್ದಾರೆ. ವೀಕ್ಷಕರೇ, ಅವರ ಜೀವನದಲ್ಲಿ ಹಿಂದೆ ತಿರುಗಿ ನೋಡುವಂಥ ಸ್ಥಿತಿ ಇಲ್ಲ. ಎಲ್ಲರೂ ಕೂಡ ಉಜ್ವಲವಾಗಿ ಪ್ರಜ್ವಲಿಸ್ತಾ ಇದ್ದಾರೆ, ಬೆಳಗ್ತಾ ಇದ್ದಾರೆ. ಅಂತಹ ಪವರ್ ಇದೆ. ಗುರುಗಳೇ, ನೀವು ನಮ್ಮ ಮನೆಗೆ ಒಂದು ಸಲ ಬಂದು ಹೆಜ್ಜೆ ಇಟ್ಟು ಹೋದ್ರಿ, ನಮಗೆ ಬಹಳ ಒಳ್ಳೆಯದಾಗ್ತಾ ಇದೆ ಅಂತ ಅವರು ಫೋನ್ ಮೇಲೆ ಫೋನು, ಆಮೇಲೆ ಮೆಸೇಜ್ಗಳು, ಕಮೆಂಟ್ಗಳು ಭೇಟಿಯಾದಾಗ ಅಷ್ಟು ಸಂತೋಷ ಪಡ್ತಾ ಇರ್ತಾರೆ.
ಯಾಕೆಂದರೆ ವೀಕ್ಷಕರೇ, ವಾಸ್ತುಗೆ ಬಹಳ ಪವರ್ ಇದೆ, ಅದನ್ನು ಬಲಗೊಳಿಸ್ಕೊಳ್ಳಿ. ನೆಗೆಟಿವ್ ವಾಸ್ತು ನಮ್ಮ ಜೀವನವನ್ನು ಕೆಳಗಡೆ ತರುತ್ತೆ, ಪಾಸಿಟಿವ್ ವಾಸ್ತು ನಮ್ಮನ್ನು ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ, ಅದೇ ರೀತಿ ಶ್ರೀಚಕ್ರದ ಬಗ್ಗೆ ಹೇಳ್ತಾ ಇದ್ದೆ. ಶ್ರೀಚಕ್ರ ಮನೆಗೆ ತರಿಸಿಟ್ಕೊಳ್ಳಿ. ಅದು ಮನೆಗೆ ಬಂದರೆ ವರ್ಷದೊಳಗಡೆ ಸಾಲ ತೀರುತ್ತೆ, ಸೋಲಿನಿಂದ ಹೊರಗಡೆ ಬರ್ತೀರಾ, ಮದುವೆ ಸೆಟ್ ಆಗಲಿಲ್ಲ ಅಂದರೆ ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ಕೆಲಸದಲ್ಲಿ ಇನ್ಕ್ರಿಮೆಂಟ್ ಆಗುತ್ತೆ, ಪ್ರಮೋಷನ್ ಆಗುತ್ತೆ, ಯಾವ ಮಾಟ ಮಂತ್ರ ಶಕ್ತಿಗಳು ಮನೆಗೆ ತಟ್ಟೋದಿಲ್ಲ. ತರಿಸ್ಕೊಳ್ಳಿ, ನಾನೇ ನನ್ನ ಕೈಯಾರೆ ಎನರ್ಜೈಸ್ ಮಾಡಿ ಕಳಿಸ್ತೀನಿ. 30ರಿಂದ 40 ದಿವಸ ನಮ್ಮ ಜೀತ್ ಮೀಡಿಯಾದಲ್ಲಿ ಹೋಮ ಹವನದಲ್ಲಿ ಸಿದ್ಧಿಯಾಗಿ ಪ್ರಾಣ ಪ್ರತಿಷ್ಠಾಪನೆಯಾಗಿ ಬರುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ. ಯಾಕೆಂದರೆ ಶ್ರೀಚಕ್ರ ಯಂತ್ರ ನಾವು ಹೇಳ್ತಾ ಇರ್ತೀವಿ ವರ್ಷದಲ್ಲಿ ಒಳ್ಳೆಯದಾಗುತ್ತೆ ಅಂತ. ನನ್ನ ಕೈಯಿಂದ ಎನರ್ಜೈಸ್ ಮಾಡಿ ತರಿಸ್ಕೊಂಡವ್ರಿಗೆ ವರ್ಷ ಬೇಡ, ಒಂದೇ ತಿಂಗಳಲ್ಲಿ ಒಳ್ಳೆಯದಾಗಿದೆ. 10-15 ವರ್ಷ ಮದುವೆ ಸೆಟ್ ಆಗದೇ ಇರೋರಿಗೆ ಮದುವೆ ಸೆಟ್ ಆಗಿದೆ. ಸಂತಾನ ಪ್ರಾಪ್ತಿ 10-15 ವರ್ಷ ಆಗದೇ ಇರೋರಿಗೆ ಅವಳಿ ಜವಳಿ ಮಕ್ಕಳಾದಂಥ ನಿದರ್ಶನಗಳಿದೆ. 1-2 ಈಗಲೇ ತರಿಸ್ಕೊಳ್ಳಿ, ಬುಕ್ ಮಾಡ್ಕೊಳ್ಳಿ. ಇವತ್ತಿಗೆ ನಿಮ್ಮ ಕಷ್ಟ ಕೊನೆಯಾಗಬೇಕು. ಕಣ್ಣೀರು ಇದೇ ಕೊನೆಯ ಕಣ್ಣೀರಾಗಬೇಕು, ಕಷ್ಟದ ಕಣ್ಣೀರು. ನಿಮಗೆ ಒಳ್ಳೆಯ ದಿನಗಳು ಬಂದಿದೆ, ಒಳ್ಳೆಯದಾಗೋದಕ್ಕೆ ಈ ವಿಡಿಯೋ ಸಾಕ್ಷಿಯಾಗಿದೆ. ಇನ್ನು ಮೇಲೆ ನಿಮ್ಮ ಕಷ್ಟ ತೀರ್ತು, ಅದಕ್ಕೆ ಸಾಕ್ಷಿಯಾಗಿ ಶ್ರೀಚಕ್ರ ಯಂತ್ರ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಬುಕ್ ಮಾಡ್ಕೊಳ್ಳಿ, ಮನೆಗೆ ತರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಾಸ್ತು ಟಾಪ್ 10 ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ, ಎಲ್ಲರಿಗೂ ಪ್ರಚಾರ ಮಾಡಿ. ಭಗವಂತ ಎಲ್ಲರಿಗೂ ಒಳಿತನ ಉಂಟು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.